ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 75, ಪ್ರಭಾವ ಪದ್ಧತಿ 45. ನಾನು ವಸುಧಾ. ಈ ದಿನದ ಪದ್ಯ ಹೀಗಿದೆ. ಅಪಹಾಯ ಸಿತಾನುಪಾಯಾನ್ ಅರವಿಂದೇಕ್ಷಣ ಪಾದುಕೆ ಮಹಾಂತಃ ತ್ವದನನ್ಯತಯ ಭಜಂತಿ ವೃತ್ತಿಂ ತ್ವದಸಾಧಾರಣ ಭೋಗಾಭಿಲಾಷಾಃ. ಇದರ ಅರ್ಥ ಹೀಗಿದೆ. ಕಮಲಾಕ್ಷನಾದ ಭಗವಂತನ ಪಾದರಕ್ಷೆಯೇ, ಮಹಾಮಹಿಮರಾದವರು ಸಹ ಫಲದಲ್ಲಿ ಸಂದೇಹ ಉಂಟು ಮಾಡುವ ಕರ್ಮಯೋಗ ಮುಂತಾದ ಉಪಾಯಗಳನ್ನು ಬಿಟ್ಟು ಬಿಟ್ಟು ನಿನಗೆ ಮಾತ್ರ ದೊರೆತಿರುವ ಭೋಗ ಸುಖದಲ್ಲಿ ಆಸೆಯುಳ್ಳವರಾಗಿ ಸದಾ ನಿನ್ನನ್ನೇ ನೆನೆಯುತ್ತಿರುತ್ತಾರೆ. ಇದರ ತಾತ್ಪರ್ಯ ಏನೆಂದರೆ, ಬುದ್ಧಿವಂತರು, ಅನೇಕ ಶಾಸ್ತ್ರಗಳನ್ನು ಓದಿ ಪಂಡಿತರು, ಜ್ಞಾನಿಗಳೂ ಆಗಿ ಹೀಗೆ ಮಹಾಮಹಿಮರಾದವರು ಸಹ ಕೆಲವೊಮ್ಮೆ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಅದರ ಫಲಾನುಫಲಗಳೇನು ಎಂದು ತಿಳಿಯದೆ ಹೋಗಿ ನಂತರ ಸಂದೇಹಾಸ್ಪದ ವಿಷಯಗಳನ್ನೆಲ್ಲ ಬಿಟ್ಟು ಬಿಟ್ಟು ಸದಾ ಭಗವಂತನ ಸಾನ್ನಿಧ್ಯದಲ್ಲೇ ಇರುವ ನಿನ್ನನ್ನೇ ನೆನೆಯುತ್ತಾ ಅನ್ಯ ವಿಷಯಗಳನ್ನು ಬಿಟ್ಟವರ ಭಗವಂತನ ಸಾನ್ನಿಧ್ಯವನ್ನು ಪಡೆಯಲು ನಿನಗೇ ಶರಣಾಗಿದ್ದಾರೆ ಎಂದು ವೇದಾಂತ ದೇಶಿಕರು ಹೇಳಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಜಿಜ್ಞಾಸು ಇದ್ದನು. ಅವನನ್ನು ಬಹಳ ಪ್ರಶ್ನೆಗಳು ಕಾಡುತ್ತಿದ್ದವು. ಅವನು ಒಮ್ಮೆ ಶಾಸ್ತ್ರ, ಪಾಂಡಿತ್ಯ, ಜ್ಞಾನ, ವಿವೇಕ ಎಲ್ಲ ಇದ್ದಂತಹ ಗುರುಗಳು ಒಬ್ಬರಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ, ಗುರುಗಳೇ, ಬದುಕಿನ ಸಾರ್ಥಕತೆಗೆ 4 ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂದು ಹೇಳುತ್ತಾರೆ. ನಾನು ಸ್ವಲ್ಪ ಓದಿಕೊಂಡಿದ್ದೇನೆ. ನನಗೆ ಅನೇಕ ಸಂದೇಹಗಳಿವೆ. ಮುಖ್ಯವಾಗಿ ಮೋಕ್ಷವನ್ನು ಪಡೆಯಲು ಸುಲಭವಾದ ಮಾರ್ಗ ಹೇಗೆ ಎಂದು ನಾನು ತಿಳಿದುಕೊಳ್ಳಬೇಕು. ಯಾವ ಪುಸ್ತಕಗಳನ್ನು ಓದಲಿ ಎಂದು ಕೇಳಿದನು. ಆಗ ಗುರುಗಳು, ವೇದಗಳನ್ನು ಕಲಿ, ಅರ್ಥ ಮಾಡಿಕೋ, ಆಗ ಇದೆಲ್ಲ ತಿಳಿಯುತ್ತದೆ ಎಂದರು. ಸರಿ ಎಂದು ಹೇಳಿ ಹೊರಟು ಹೋದ ಆ ಗೃಹಸ್ಥನು ಸ್ವಲ್ಪ ದಿನಗಳಾದ ಮೇಲೆ ಮತ್ತೆ ಬಂದು, ನಾನು ವೇದಗಳನ್ನು ಓದಿ ನೋಡಿದೆ, ಆದರೆ ನನಗೆ ಅರ್ಥವಾಗಲಿಲ್ಲ. ಸೃಷ್ಟಿಕರ್ತ ಯಾರು, ಹೇಗಿದ್ದಾನೆ, ಸ್ವರೂಪವೇನು, ನಿರ್ಗುಣನೇ, ಸಗುಣನೋ, ಸಾಕಾರನೋ, ನಿರಾಕಾರನೋ ಏನೂ ಅರ್ಥವಾಗುತ್ತಿಲ್ಲ ಎಂದನು. ಅದಕ್ಕೆ ಗುರುಗಳು, 18 ಪುರಾಣಗಳನ್ನು ಓದು ಎಂದರು. ಗುರುಗಳೇ, 18 ಪುರಾಣಗಳಲ್ಲಿ 4 ಲಕ್ಷ ಶ್ಲೋಕಗಳಿವೆ, ನನ್ನಿಂದ ಸಾಧ್ಯವಿಲ್ಲ ಎಂದನು ಅವನು. ಗುರುಗಳು, ಮಹಾಭಾರತ, ರಾಮಾಯಣಗಳನ್ನಾದರೂ ಸ್ವಲ್ಪ ಓದು, ಪುರುಷಾರ್ಥಗಳೆಲ್ಲ ಅರ್ಥವಾಗುತ್ತದೆ ಎಂದರು. ಸ್ವಲ್ಪ ದಿನಗಳಲ್ಲೇ ಹಿಂತಿರುಗಿ ಬಂದ ಅವನು ರಾಮಾಯಣ, ಮಹಾಭಾರತಗಳನ್ನು ಓದಿದ ಮೇಲೆ ನನ್ನ ಗೊಂದಲ ಇನ್ನೂ ಹೆಚ್ಚಾಯಿತು ಗುರುಗಳೇ ಎಂದನು. ಶ್ರೀಕೃಷ್ಣನ ಜೊತೆಗೆ ಇದ್ದವರು ಪಾಂಡವರು, ಅವರಿಗೆ ಮುಕ್ತಿ ಸಿಗಲಿಲ್ಲ. ದುಷ್ಟಕೂಟ, ಶಕುನಿ, ದುರ್ಯೋಧನರ ಜೊತೆಗೆ ಇದ್ದವರು ಭೀಷ್ಮ, ವಿದುರರು, ಆದರೆ ಅವರಿಗೆ ಮುಕ್ತಿ ಸಿಕ್ಕಿತು. ಶ್ರೀರಾಮಚಂದ್ರನೇ ಮಗನಾದರೂ ದಶರಥನಿಗೆ ಸಿಗದ ಮುಕ್ತಿ ಜಟಾಯುವಿಗೆ ಸಿಕ್ಕಿತು. ರಾವಣ, ಮಾರೀಚರಿಗೆ ಅರ್ಥವಾಗದ ಶ್ರೀರಾಮನೇ ಶ್ರೀಮನ್ನಾರಾಯಣನೆಂದು ಮಂಡೋದರಿಗೆ ತಿಳಿದಿತ್ತು. ತಂದೆಯಾದ ಹಿರಣ್ಯಕಶಿಪುವಿಗಿಲ್ಲದ ಭಕ್ತಿ ಅವನದೇ ಮಗನಾದ ಪ್ರಹ್ಲಾದನಿಗಿತ್ತು. ಎಲ್ಲ ಗೊಂದಲಮಯವಾಗಿದೆ ಎಂದನು. ಭಾಗವತ ಓದು ಎಂದರು. 18,000 ಶ್ಲೋಕಗಳು ನಾನು ಈಗಾಗಲೇ ದಣಿದಿದ್ದೇನೆ, ನನ್ನಿಂದ ಸಾಧ್ಯವಿಲ್ಲ ಎಂದು ಬಿಟ್ಟ ಅವನು. ಭಗವದ್ಗೀತೆಯ 700 ಶ್ಲೋಕಗಳು ಸಾಧ್ಯವಿಲ್ಲ ಎಂದವನಿಗೆ ಗುರುಗಳು ಭಗವದ್ಗೀತೆಯ 18ನೇ ಅಧ್ಯಾಯದ ಒಂದೇ ಒಂದು ಶ್ಲೋಕ 66ನೇಯದು, ಅದನ್ನು ಓದಿಕೋ ಎಂದರು. ಅದರಂತೆ ಮಾಡು ಎಂದರು. ಮತ್ತೆ ಬಂದನು ಅವನು ಗುರುಗಳ ಹತ್ತಿರ. ಗುರುಗಳೇ, ಭಗವದ್ಗೀತೆಯ 18ನೇ ಅಧ್ಯಾಯದ 66ನೇಯ ಶ್ಲೋಕ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂದು ಶ್ರೀಕೃಷ್ಣನೇ ಹೇಳಿದ್ದಾನೆ. ಇದೇನು ಸ್ವಾಮಿ, ಸರ್ವಧರ್ಮಾನ್ ಪರಿತ್ಯಜ್ಯ ಎಂದರೆ ಯಾವ ಯಾವ ಧರ್ಮಗಳನ್ನೆಲ್ಲ ಬಿಡಬೇಕು? ಜಾತಿ ಧರ್ಮವ, ವೃತ್ತಿ ಧರ್ಮವ, ಕರ್ತವ್ಯ ಧರ್ಮವ, ಸಮಾಜ ಧರ್ಮವ, ಕರ್ಮಯೋಗವ, ಜ್ಞಾನಯೋಗವ, ಭಕ್ತಿಯೋಗವ? ಶರಣಾಗತಿ ಒಂದೇ ಸಾಕು ಎಂದರೆ ಹೇಗೆ? ಶರಣಾಗತಿ ಅಷ್ಟು ಸುಲಭವಾದದ್ದಾದರೆ ಶರಣಾಗತಿ ಮಾಡಿದವರನ್ನೆಲ್ಲ ಭಗವಂತ ಕೈಬಿಡದೆ ಕಾಪಾಡುವ ಹಾಗಿದ್ದಿದ್ದರೆ, ಶರಣಾಗತಿ ಮಾಡಿದವರ ಪಾಪಗಳೆಲ್ಲ ಭಸ್ಮವಾಗಿ ಭಗವಂತನ ಸಾನ್ನಿಧ್ಯ ಸುಲಭವಾಗಿ ದೊರಕುವಂತಾಗಿದ್ದರೆ ಎಲ್ಲರೂ ಓಡೋಡಿ ಬರುತ್ತಿರಲಿಲ್ಲವೇ? ಎಲ್ಲರೂ ಇನ್ನೂ ಏಕೆ ಭವಸಾಗರದಲ್ಲಿ ಮುಳುಗಿ ತೇಲಿ ಒದ್ದಾಡುತ್ತಿದ್ದಾರೆ? ಇದನ್ನು ನಾನು ನಂಬಲಾರೆ ಎಂದನು. ಸರ್ವಧರ್ಮ ಸ್ವರೂಪನಾದ ಭಗವಂತನೇ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನಲ್ಲಿ ಶರಣಾಗು ಎಂದು ಬಿಟ್ಟರೆ ಅದು ಹೇಗೆ ಸಾಧ್ಯ?
ಎಂದು ಕೇಳಿದನು ಅವನು. ಆಗ ಗುರುಗಳು ಮುಗುಳ್ನಗುತ್ತಾ, ಈ ಸಂದೇಹಗಳನ್ನೆಲ್ಲ ಇಲ್ಲಿಯೇ ಬಿಟ್ಟು ಮನೆಗೆ ಹೋಗು. ತಂದೆ ತಾಯಿಗಳನ್ನು ಪ್ರೀತಿಸು, ಗೌರವಿಸು, ಆಸರೆಯಾಗು. ಗುರು ಹಿರಿಯರಲ್ಲಿ ಗೌರವವಿಡು, ಆದರಿಸು. ಹೆಂಡತಿ ಮಕ್ಕಳನ್ನು ಪ್ರೀತಿಸು, ಅವರಿಗೆ ಆಸರೆಯಾಗು, ಸಂಪಾದಿಸು. ದಾನ ಧರ್ಮಗಳನ್ನು ಮಾಡುತ್ತಿರು, ಸತ್ಕಾರ್ಯಗಳಲ್ಲಿ ತೊಡಗು. ಆದರೆ ಸತ್ಸಂಗವನ್ನು ಮಾತ್ರ ಬಿಡಬೇಡ. ಭಗವಂತನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಒಂದು ದಿನ ನಿನಗೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಸತ್ಕಾರ್ಯಗಳಿಂದ, ಸತ್ಸಂಗದಿಂದ ಮೋಕ್ಷವೂ ಸಿಗುತ್ತದೆ, ಭಗವಂತನೂ ಸಿಗುತ್ತಾನೆ. ನಿನ್ನ ಪ್ರಶ್ನೆಗಳಿಗೆ ಉತ್ತರವೂ ಸಿಗುತ್ತದೆ. ನೆಮ್ಮದಿಯಿಂದ ಇರು ಎಂದು ಹೇಳಿ ಕಳುಹಿಸಿದನು. ಶಾಸ್ತ್ರ, ಪುರಾಣ, ವೇದ, ವೇದಾಂತ, ಇತಿಹಾಸಗಳನ್ನು ಓದಿದವರಿಗೆಲ್ಲ ಸಂದೇಹಗಳು ಬಂದೇ ಬರುತ್ತದೆ, ಬರಬೇಕು. ಆಗಲೇ ಉತ್ತರಗಳು ಸಿಗುವುದು, ಜ್ಞಾನ ಹೆಚ್ಚಾಗುವುದು, ವಿವೇಕ ಉದಿಸುವುದು. ಓದಬೇಕಾದ ಶಾಸ್ತ್ರಗಳಿಗೆ ಕೊನೆಯೇ ಇಲ್ಲ. ನಿಶ್ಚಯ ಜ್ಞಾನ ಪ್ರಾಪ್ತಿಗೆ ಸಂದೇಹ ತರಬಹುದಾದಂತಹ ಇವೆಲ್ಲವೂ ಬೇಕೇ ಬೇಕು ಎಂದೇನಿಲ್ಲ. ದೇವರನ್ನು ನಂಬಿ ನಡೆದರೆ ಸಾಕು. ಆದರೆ ಹಾಗೆ ಮಾಡಲು ನಮ್ಮ ಅಜ್ಞಾನ ಬಿಡುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಎಲ್ಲ ಧರ್ಮಗಳನ್ನು ಬಿಟ್ಟು ನನಗೆ ಮಾತ್ರ ಶರಣಾಗಿ ಮಾಮೇಕಂ ಎಂದು ಹೇಳಿದ್ದರು. ಶರಣರನ್ನು ನಾನು ಕೈ ಬಿಡುವುದಿಲ್ಲ, ಇದೇ ನನ್ನ ವ್ರತ ಎಂದು ಶ್ರೀರಾಮ ಹೇಳಿದ್ದರು. ನನ್ನ ಭಕ್ತರನ್ನು ಕಾಪಾಡೇ ಕಾಪಾಡುತ್ತೇನೆ ಎಂದು ವರಾಹಮೂರ್ತಿ ಭೂದೇವಿಗೆ ಮಾತು ಕೊಟ್ಟಿದ್ದರು. ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಮಹಾಮಹಿಮರುಗಳು ಭಗವಂತನಿಗೆ ಶರಣಾದರು ಎಂದು ಹೇಳದೆ ಅನವರತ ಭಗವಂತನ ಸಂಘದಲ್ಲಿರುವ ಪಾದುಕಾದೇವಿಯನ್ನೇ ನೆನೆಸುತ್ತಿರುವರು, ಅವಳನ್ನೇ ಧ್ಯಾನಿಸುತ್ತಿರುವರು ಎಂದು ಏಕೆ ಹೇಳಿದ್ದಾರೆ? ಇದೂ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ಬಹುಶಃ ಈ ಎಲ್ಲ ಪ್ರಶ್ನೆಗಳಿಗೂ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದ ಉದ್ಧವ ಗೀತೆಯಲ್ಲಿ ಉತ್ತರ ಸಿಗುತ್ತದೆ. ನ ರೋದಯತಿ ಮಾಂ ಯೋಗೋ ನ ಸಾಂಖ್ಯಂ ಧರ್ಮ ಏವ ಚ ನ ಸ್ವಾಧ್ಯಾಯ ತಪಸ್ತ್ಯಾಗೋ ನೇಷ್ಟಾಪೂರ್ತಂ ನ ದಕ್ಷಿಣ. ಉದ್ಧವ, ನನ್ನನ್ನು ಭಕ್ತರು ಆಚರಿಸುವ ಯೋಗವಾಗಲಿ, ಸಾಂಖ್ಯ ಮಾರ್ಗವಾಗಲಿ, ಧರ್ಮಾಚರಣೆಯಾಗಲಿ, ಅಧ್ಯಯನ, ತಪಸ್ಸು, ತ್ಯಾಗವಾಗಲಿ, ಪುಣ್ಯ ಕಾರ್ಯಗಳಾದ ಯಜ್ಞ, ದಕ್ಷಿಣೆ, ದಾನ, ಕೆರೆ ಕಟ್ಟೆ ಬಾವಿ ಕಟ್ಟಿಸುವ ಲೋಕಹಿತ ಕಾರ್ಯಗಳಾಗಲಿ ಕಟ್ಟಿ ಹಾಕಲಾರವು. ನಾನು ಇದ್ಯಾವುದಕ್ಕೂ ಸುಲಭವಾಗಿ ವಶನಾಗುವುದಿಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ. ಹಾಗಾದರೆ ಭಗವಂತನನ್ನು ವಶಪಡಿಸಿಕೊಳ್ಳುವುದು ಹೇಗೆ? ಅವನೇ ಹೇಳುತ್ತಾನೆ, ವ್ರತಾನಿ ಯಜ್ಞ ಛಂದಾಂಸಿ ತೀರ್ಥಾನಿ ನಿಯಮಾಯಮಾಹ ಯಥಾ ವರುಂದೇ ಸತ್ಸಂಗ ಸರ್ವಸಂಗ ಪರೋಹಿ ಮಾಂ. ವ್ರತಗಳು, ಯಜ್ಞಗಳು, ತೀರ್ಥಯಾತ್ರೆಗಳು, ವೇದಗಳು, ಯಮ, ನಿಯಮಾದಿ ಅಷ್ಟಾಂಗ ಯೋಗಗಳು ಇವು ಯಾವುದಕ್ಕೂ ನಾನು ಸುಲಭವಶನಲ್ಲ. ಎಲ್ಲ ಅಂಟುಗಳನ್ನು ಬಿಡಿಸಬಲ್ಲಂತಹ ಸತ್ಸಂಗ ಒಂದಕ್ಕೆ ನಾನು ವಶನಾಗುತ್ತೇನೆ ಎಂದಿದ್ದಾನೆ ಶ್ರೀಕೃಷ್ಣ. ಹಾಗಾದರೆ ಮುಕ್ತಿಗೆ ಭಗವಂತ ಒಲಿಯಲು ವಶವಾಗಲು ಸುಲಭ ಸಾಧನ ಯಾವುದೆಂದರೆ ಶ್ರೀಕೃಷ್ಣ ಹೇಳುತ್ತಾನೆ, ಅದು ಸತ್ಸಂಗ ಎಂದು. ಯಾರ ಸತ್ಸಂಗ ಎಂದರೆ ನಮ್ಮನ್ನು ಈ ಭವದ ಅಂಟುಗಳಿಂದ ಬಿಡಿಸಬಲ್ಲಂತಹ ಚೈತನ್ಯವಿರುವವರೇ, ಅಂಥವರ ಸಹವಾಸವೇ ಸತ್ಸಂಗ. ಒಂದು ಉದಾಹರಣೆ ನೋಡಿ. ಎದುರಿಗೆ ಹೋಮಕುಂಡ ಇದೆ, ಅದರಲ್ಲಿ ಸೌದೆಯು, ಸಮಿತ್ತು ಎಲ್ಲ ಸಿದ್ಧವಾಗಿದೆ. ಅದು ಹೊತ್ತಿಕೊಳ್ಳಬೇಕು, ಆಗಲೇ ಯಜ್ಞ. ಅದರ ಮುಂದೆ ಕುಳಿತು 100 ಬಾರಿ ಅಗ್ನಿಮಂತ್ರ ಹೇಳಿದರೂ, ಎಷ್ಟು ಪ್ರದಕ್ಷಿಣೆ ಮಾಡಿದರೂ ಅದು ಹೊತ್ತಿಕೊಳ್ಳುವುದಿಲ್ಲ. ಆದರೆ ಪ್ರಜ್ವಲಿಸುತ್ತಿರುವ ಕೆಂಡವೊಂದನ್ನು ಅದರ ಬಳಿ ಇಟ್ಟರೆ ಸ್ವಲ್ಪ ಹೊತ್ತಿಗೆ ಹೋಮಕುಂಡವು ಪ್ರಜ್ವಲವಾಗಿ ಉರಿಯುತ್ತದೆ, ಉರಿದು ಭಸ್ಮವಾಗಿ ಹೋಗುತ್ತದೆ. ಇಲ್ಲಿ ಪ್ರಜ್ವಲಿಸುತ್ತಿರುವ ಕೆಂಡವೇ ಸತ್ಸಂಗ. ಜೀವಾತ್ಮನು ಅಸಂಸ್ಕೃತನಾಗಿದ್ದರೂ, ದುರ್ವಾಸನಾಯುಕ್ತನಾಗಿದ್ದರೂ, ಕರ್ಮಗ್ರಸ್ತನಾಗಿದ್ದರೂ, ಜಡವಾಗಿದ್ದರೂ ಭಗವದ್ಭಕ್ತರೊಡನೆ, ಸಜ್ಜನರೊಡನೆ ಮೌನವಾಗಿ ಕುಳಿತರೂ ಸಾಕು, ಅವನು ಭಗವಂತನ ಸನ್ನಿಧಿ ಹೊಂದಲು ಅರ್ಹನಾಗಿ ಪ್ರಜ್ವಲಿಸುತ್ತಾನೆ. ದೀಪವೂ ಹಾಗೆಯೇ. ಬತ್ತಿ ಇದ್ದರೂ, ತುಪ್ಪ ಸಮೃದ್ಧವಾಗಿದ್ದರೂ ತಾನಾಗೇ ಉರಿಯುವುದಿಲ್ಲ. ಮತ್ತೊಂದು ದೀಪದ ಸಂಸರ್ಗಕ್ಕೆ ಬಂದಾಗಲೇ ಉರಿಯುವುದು, ಪ್ರಜ್ವಲಿಸುವುದು, ಇತರರಿಗೆ ಬೆಳಕಾಗುವುದು. ವೇದಾಂತ ದೇಶಿಕರು ಇಲ್ಲಿ ಭಗವಂತನಿಗೆ ಶರಣಾಗಿ ಎಂದಿಲ್ಲ, ಸದಾ ಭಗವಂತನ ಸಂಸರ್ಗದಲ್ಲಿ ಹೊಂದಿರುವ ಪಾದುಕಾದೇವಿಯ ಸತ್ಸಂಗದಲ್ಲಿರಿ ಎಂದು ಸೂಚಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರು ಉದ್ಧವನಿಗೆ ಋಷಪರ್ವ, ಬಲಿ, ಬಾಣ, ಮಯ, ವಿಭೀಷಣ, ಸುಗ್ರೀವ, ಗಜೇಂದ್ರ, ಜಟಾಯು, ತುಲಾಧರನೆಂಬ ವೈಶ್ಯ, ಧರ್ಮವ್ಯಾಧ, ತ್ರಿವಕ್ರೆ, ಗೋಕುಲದ ಸ್ತ್ರೀಯರು, ಮಥುರೆಯ ಬ್ರಾಹ್ಮಣ ಪತ್ನಿಯರು ಇವರೆಲ್ಲರೂ ಸತ್ಸಂಗದಿಂದಲೇ ಮೋಕ್ಷ ಹೊಂದಿ ನನ್ನನ್ನು ಸೇರಿದರು. ಇವರೆಲ್ಲ ವೇದಗಳನ್ನು ಓದಿದವರಲ್ಲ, ದೊಡ್ಡ ಉಪಾಸನೆ ಮಾಡಿದವರಲ್ಲ. ಕೇವಲ ಸತ್ಸಂಗವೇ ಅವರಿಗೆ ದಾರಿ ತೋರಿಸಿತು. ಅನನ್ಯ ಪ್ರೇಮ ಭಾವದಿಂದಲೇ
ಮುಗ್ಧರಾದ ಗೋಪಿಯರು, ಗೋವುಗಳು, ಪಶುಪಕ್ಷಿಗಳು ಎಲ್ಲ ನನ್ನನ್ನು ಬೇಗ ಸೇರಿದರು ಎಂದಿದ್ದಾನೆ. ಶ್ರೀ ವೇದಾಂತ ದೇಶಿಕರು ಹೇಳುವುದು ಭಗವದ್ ಭಕ್ತರೇ ಸತ್ಸಂಗ, ಅವರ ಮೂಲಕವೇ ಭಗವಂತನನ್ನು ಪಡೆಯುವುದು ಶ್ರೇಷ್ಠ ಎನ್ನುತ್ತಾರೆ. ಭಗವಂತ ಹೇಳಿದ್ದಾನೆ, ನಾನು ಶರಣಾಗತರನ್ನು ಕೈಬಿಡುವುದಿಲ್ಲ ಎಂದು. ಆದರೆ ನೇರ ಭಗವಂತನಲ್ಲಿ ಶರಣಾಗತಿ ಮಾಡಿ ಮೋಕ್ಷ ಪಡೆಯುವುದರಲ್ಲಿ ಒಂದು ತೊಡಕಿದೆ. ಭಗವಂತನಿಗೆ ನೇರ ಶರಣಾಗತಿ ಮಾಡಿದಾಗ ಭಕ್ತನಿಗೆ ನಾನು ಸಾಧನೆ ಮಾಡಿದ್ದೇನೆ, ನನ್ನ ಸಾಧನೆಯಿಂದ ಭಗವಂತನನ್ನು ಪಡೆಯುತ್ತಿದ್ದೇನೆ ಎಂಬ ಅಹಂ ಬರುವ ಸಂಭವವೇ ಜಾಸ್ತಿ. ಎಲ್ಲಿ ಅಹಂಕಾರ ಇದೆಯೋ ಅಲ್ಲಿ ಭಗವಂತ ಭಕ್ತರ ಮಿಲನವಾಗುವುದಿಲ್ಲ. ಆದುದರಿಂದ ಭಗವದ್ ಭಕ್ತರ ಸತ್ಸಂಗದ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳುವುದೇ ಸೂಕ್ತವಾದ ಮಾರ್ಗ. ಗೋಪಿಕಾ ಸ್ತ್ರೀಯರು, ಆಂಡಾಳ್ ಸಹ ಇದನ್ನೇ ಮಾಡಿದರು. ತದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಇತಿ ಮಾಂ ಸ್ಮರಲೋಕನಾಥಃ. ಇದೇ ಸರಿಯಾದ ದಾರಿ ಎಂದು ಆಚಾರ್ಯ ಆಳ್ವಾರುಗಳು, ಗುರು ಹಿರಿಯರು, ಭಗವಂತನು ನಮಗೆ ದಾರಿ ತೋರಿಸಿದ್ದಾರೆ. ಸಂದೇಹ ಬಿಟ್ಟು ಪರಮ ವಿಶ್ವಾಸದಿಂದ ಸತ್ಸಂಗದಲ್ಲಿದ್ದರೆ ಸಾಕು, ಮುಕ್ತಿ ದೊರೆಯುತ್ತದೆ ಎಂದು ತೋರಿಸಿಕೊಟ್ಟಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇದಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಚಿಕ್ಕ ಕಥೆಗಳನ್ನು ಹೇಳುತ್ತೇನೆ ಕೇಳಿ. ದುಂದುಬಿ ಎಂಬ ಬ್ರಹ್ಮರಾಕ್ಷಸನು ಗೋಕರ್ಣನೆಂಬ ಮಹಾಭಕ್ತನು ನಡೆಸಿದ ಭಾಗವತ ಸಪ್ತಾಹದಲ್ಲಿ ಭಾಗಿಯಾದಾಗ ಸತ್ಸಂಗದಿಂದ ಅವನ ಪಾಪಗಳೆಲ್ಲ ಸುಟ್ಟು ಭಸ್ಮವಾಗಿ ಅವನಿಗೆ ಮುಕ್ತಿ ದೊರೆಯಿತು. ಒಂದು ಸಾರಿ ಬಲರಾಮಕೃಷ್ಣರು ಸ್ನೇಹಿತರ ಜೊತೆ ಹಸುಗಳನ್ನು ಮೇಯಿಸುತ್ತಾ ಕಾಡಿನ ಒಳಗೆ ಬಹಳ ದೂರ ಹೋಗಿಬಿಟ್ಟರು. ಎಲ್ಲರಿಗೂ ವಿಪರೀತ ಹಸಿವಾಗಿತ್ತು. ಆಗ ಕೃಷ್ಣನು ಅಲ್ಲಿ ಯಜ್ಞ ನಡೆಯುತ್ತಿದೆ, ಹೋಗಿ ಯಜ್ಞಶೇಷವನ್ನು ಕೇಳಿ ತನ್ನಿ ಎಂದು ಗೋಪಾಲಕರನ್ನು ಕಳಿಸಿದನು. ಆದರೆ ಆ ಋಷಿಮುನಿಗಳು ಯಜ್ಞಶೇಷವನ್ನು ಹಸಿದ ಗೋಪಾಲಕರಿಗೆ ಕೊಡಲಿಲ್ಲ. ಅವರುಗಳು ಪೆಚ್ಚುಮುಖ ಹಾಕಿಕೊಂಡು ಹಿಂದೆ ಬಂದಾಗ ಕೃಷ್ಣ ಅವರನ್ನು ಆ ಋಷಿಪತ್ನಿಯರ ಹತ್ತಿರ ಕಳಿಸಿದನು. ಆ ಋಷಿಪತ್ನಿಯರಾದರೋ ಇವರನ್ನು ನೋಡಿ ಬಹಳ ಸಂತೋಷದಿಂದ ತಮ್ಮ ಮನೆಯ ಅಡುಗೆಗಳನ್ನೆಲ್ಲ ತಂದು ಕಾಡಿನಲ್ಲಿ ಕೃಷ್ಣನಿಗೂ ಬಲರಾಮನಿಗೂ ಬಡಿಸಿ ಇತರ ಗೊಲ್ಲಬಾಲಕರಿಗೂ ಕೊಟ್ಟು ಎಲ್ಲರನ್ನೂ ಸಂತೋಷಪಡಿಸಿದರು. ವೇದಾಧ್ಯಯನ ಮಾಡಿದ್ದ ಋಷಿಗಳಿಗೆ ಸಿಕ್ಕದ ಭಾಗ್ಯ ಇವರಿಗೆ ಸಿಕ್ಕಿತ್ತು. ಇದೂ ಸಹ ಸತ್ಸಂಗದ ಫಲವೇ ಆಗಿತ್ತು. ಯಾವುದದು ಸತ್ಸಂಗ? ಗೋಪಿಕಾ ಸ್ತ್ರೀಯರು ಬೆಣ್ಣೆ, ಹಾಲು, ಮೊಸರು, ಹೂವು, ವೀಳ್ಯದೆಲೆ, ಅಡಿಕೆಗಳನ್ನು ತಂದು ಮಥುರೆಯಲ್ಲಿ ಮಾರುತ್ತಿದ್ದಾಗ ಈ ಬ್ರಾಹ್ಮಣ ಸ್ತ್ರೀಯರಿಗೆ ಕೃಷ್ಣಲೀಲೆಗಳನ್ನು ಹೇಳಿ ಹೇಳಿ ವರ್ಣಿಸುತ್ತಿದ್ದರು. ಇದನ್ನು ಕೇಳಿ ಕೇಳಿ ಅವರಿಗೂ ಕೃಷ್ಣ ಬಲರಾಮರ ಮೇಲೆ ಅಪರಿಮಿತವಾದ ಪ್ರೀತಿ ಹುಟ್ಟಿತ್ತು. ಈ ಬ್ರಾಹ್ಮಣ ಸ್ತ್ರೀಯರಿಗೆ ಗೊಲ್ಲತಿಯರೇ ಗುರುವಾಗಿದ್ದರು. ಅವರಿತ್ತ ಜ್ಞಾನವೇ ಇವರಿಗೆ ಭಗವಂತನ ಸೇವೆಯನ್ನು ಒದಗಿಸಿತ್ತು. ಗಮನಿಸಬೇಕಾದ್ದು ಎಂದರೆ ಭಗವಂತನ ಕೃಪೆಗೆ ಪಾತ್ರರಾದ ಭಗವದ್ ಭಕ್ತರದ್ದು ಒಬ್ಬೊಬ್ಬರದು ಒಂದೊಂದು ಜಾತಿ, ಮತ, ಕುಲ, ದೇಶ, ಕಾಲ ಎಲ್ಲ ಬೇರೆ ಬೇರೆ. ಜಟಾಯು, ಸುಗ್ರೀವ, ಹನುಮಂತ, ಮಂಡೋದರಿ, ವಿಭೀಷಣ, ಕುಬ್ಜೆ, ಗೋಪಿಕಾ ಸ್ತ್ರೀಯರು, ಭೀಷ್ಮ, ವಿದುರ, ದ್ರೌಪದಿ, ಧ್ರುವ, ಗಜೇಂದ್ರ, ಪ್ರಹ್ಲಾದ, ಹೀಗೆ ಇನ್ನೆಷ್ಟೋ ಜನ ಭಗವತ್ ಕೃಪೆಗೆ ಪಾತ್ರರಾದವರು. ಇವರಲ್ಲಿ ಬಹಳ ಜನರಿಗೆ ವೇದಾಧ್ಯಯನ, ತಪಸ್ಸು, ವ್ರತ ಯಾವ ಸೌಲಭ್ಯ, ಸಲಕರಣೆಯೂ ಅವಕಾಶವೂ ಇರಲಿಲ್ಲ. ಆದರೆ ಇವರೆಲ್ಲರಿಗೂ ಈ ಭಾಗ್ಯ ದೊರೆತದ್ದು ಸತ್ಸಂಗದಿಂದ. ಆದುದರಿಂದಲೇ ಶ್ರೀ ವೇದಾಂತ ದೇಶಿಕರು ಮಹಾಮಹಿಮರುಗಳು ಭಗವಂತನಿಗೆ ಶರಣಾಗತಿ ಮಾಡಿದರು ಎನ್ನಲಿಲ್ಲ. ಭಗವದ್ಭಕ್ತೆಯಾದ ಅವನ ಸೇವೆಯಲ್ಲೇ ಸದಾ ತೊಡಗಿರುವ, ಅನವರತ ಅವನನ್ನೇ ನೆನೆಯುತ್ತಿರುವ ಪಾದುಕಾದೇವಿಯನ್ನು ಆಶ್ರಯಿಸಿದರು ಎಂದಿದ್ದಾರೆ. ಭಗವದ್ಭಕ್ತಿಯು ಅವನ ಭಕ್ತರ ತನಕ ಹರಿದರೆ ಮಾತ್ರ ಅದು ಶುದ್ಧವಾಗುತ್ತದೆ. ಸತ್ಸಂಗದ ವಿಷಯ ಇನ್ನೊಂದು ಚಿಕ್ಕ ಕತೆ ಹೇಳುತ್ತೇನೆ ಕೇಳಿ. ಒಬ್ಬ ಕಳ್ಳನಿದ್ದ. ಕಳ್ಳತನವೇ ಅವನ ಪ್ರಪಂಚವಾಗಿತ್ತು. ಬೇರೇನೂ ಗೊತ್ತಿರಲಿಲ್ಲ ಅವನಿಗೆ. ಚಿಕ್ಕ ಪುಟ್ಟ ಕಳ್ಳತನ ಮಾಡಿಕೊಂಡು ಬದುಕಿದ್ದ. ಒಮ್ಮೆ ಒಂದು ಸತ್ಸಂಗದ ಗುಂಪು ಅವರೂರಿಗೆ ಬಂತು. ಅವರು ದೇವರ ಭಜನೆ ಮಾಡುತ್ತಾ ಹಾಡುತ್ತಾ ಊರಿಂದೂರಿಗೆ ಹೋಗುತ್ತಿದ್ದರು. ಎಲ್ಲರ ಬಳಿಯಲ್ಲೂ ಬಟ್ಟೆಯ ಗಂಟುಗಳು ಇದ್ದವು. ದಿನವೆಲ್ಲ ದೇವಸ್ಥಾನಗಳನ್ನು ನೋಡಿ ಬಂದು ಸಂಜೆ ಅರಳಿ ಮರದ ಅಡಿಯಲ್ಲಿ ಭಗವನ್ನಾಮ ಸ್ಮರಣೆಯ ಹಾಡುಗಳನ್ನು ಹಾಡುತ್ತಾ ರಾತ್ರಿ ಹೊತ್ತು ದಣಿದು ಛತ್ರದಲ್ಲಿ ಮಲಗಿಬಿಡುತ್ತಿದ್ದರು. ಪ್ರತಿಯೊಬ್ಬರೂ ಬಟ್ಟೆ ಗಂಟುಗಳನ್ನು ತುಂಬ ಜಾಗರೂಕತೆಯಿಂದ ಇಟ್ಟುಕೊಂಡಿರುತ್ತಿದ್ದರು. ರಾತ್ರಿ ಅದನ್ನೇ ತಲೆದಿಂಬಾಗಿ ಇಟ್ಟುಕೊಂಡು ಮಲಗುತ್ತಿದ್ದರು. ಕಳ್ಳನು ಈ ಬಟ್ಟೆ ಗಂಟುಗಳಲ್ಲಿ ಸಾಕಷ್ಟು ಹಣಕಾಸು ಇರಬೇಕು ಎಂದುಕೊಂಡ. ಕದಿಯಲು ನೋಡಿದ, ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಬೇರೆ ಊರಿಗೆ ಅವರುಗಳು ಹೊರಟಾಗ ಇವನು ಅವರ ಹತ್ತಿರ ಹೋಗಿ, ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದ. ನನಗೆ ಯಾರೂ ದಿಕ್ಕಿಲ್ಲ ಎಂದು ಹೇಳಿದ. ಸರಿ ಅಯ್ಯೋ ಎನಿಸಿ ಅವರು ಇವನನ್ನು
ತಮ್ಮ ಸತ್ಸಂಗಕ್ಕೆ ಸೇರಿಸಿಕೊಂಡರು. ಇವನು ಅವರಂತೆ ಸ್ನಾನ ಮಾಡುವುದನ್ನು, ದೇವರನ್ನು ಕುರಿತ ಭಕ್ತಿಯನ್ನು, ಅವರು ಜನರಿಗೆ ಹೇಳುತ್ತಿದ್ದ ಆಶೀರ್ವಾದಗಳನ್ನು, ಹಿತವಚನಗಳನ್ನು, ದೇವರ ಭಜನೆಗಳನ್ನು ಕಲಿತುಕೊಂಡನು. ಸ್ವಲ್ಪ ದಿನ ಕಳೆಯುವಷ್ಟರಲ್ಲಿ ಇವನು ಅವರಂತಾದ. ಎಷ್ಟು ಪ್ರಯತ್ನಪಟ್ಟರೂ ಅವರ ಜೋಳಿಗೆಯಲ್ಲಿ ಇರಬಹುದಾದ ಹಣಕಾಸನ್ನು ಕದಿಯಲಾಗಲಿಲ್ಲ ಇವನಿಗೆ. ಒಂದು ದಿನ ಇವನು ಗಾಢ ನಿದ್ರೆಯಲ್ಲಿದ್ದಾಗ ಅವರೆಲ್ಲ ಇವನನ್ನು ಬಿಟ್ಟು ಎಲ್ಲಿಗೋ ಹೊರಟು ಹೋಗಿದ್ದರು. ಇವನಿಗೆ ಏನೂ ಮಾಡಲು ತೋಚಲಿಲ್ಲ. ಮತ್ತೆ ಕಳ್ಳತನವೇ ಗತಿ ಎಂದುಕೊಂಡ. ಆದರೆ ಊರಿನವರು ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿದರು. ಸದ್ಯ ನೀವೊಬ್ಬರಾದರೂ ಉಳ್ಕೊಂಡಿರಲ್ಲ, ನಾವು ನಿಮಗೆ ಎಲ್ಲ ಅನುಕೂಲ ಮಾಡಿಕೊಡುತ್ತೇವೆ, ನೀವು ಇಲ್ಲೇ ಇದ್ದು ಬಿಡಿ ಎಂದು ಒತ್ತಾಯ ಮಾಡಿದರು. ದೇವರೇ ಇವರನ್ನು ನಮ್ಮೂರಿಗೆ ಕಳಿಸಿದ್ದಾರೆ ಎಂದು ಭಾವಿಸಿದರು. ಇರಲು ವ್ಯವಸ್ಥೆ ಮಾಡಿಕೊಟ್ಟರು. ಮಾತನಾಡದೆ ಕುಳಿತಾಗ ಗುರುಗಳು ಮೌನವ್ರತದಲ್ಲಿದ್ದಾರೆ ಎಂದುಕೊಂಡರು. ಮಾತನಾಡಿದಾಗ ಆಶೀರ್ವಾದ ಎಂದು ಭಾವಿಸಿದರು. ಕಳ್ಳತನಕ್ಕಿಂತ ಇದು ಚೆನ್ನಾಗಿದೆ ಎನಿಸಿತು ಕಳ್ಳನಿಗೆ. ಗುರುವಿನೋಪಾದಿಯಲ್ಲಿ ಅಲ್ಲೇ ಉಳಿದು ಬಿಟ್ಟ. ಸ್ನಾನ, ಧ್ಯಾನ, ಪೂಜೆ, ಹಾಡು ಎಲ್ಲ ನಿತ್ಯವಿಧಿಯಾಗಿ ಒಂದು ರೀತಿಯ ಧನ್ಯತಾ ಭಾವ ತುಂಬಿತ್ತು ಅವನಲ್ಲಿ. ಊಟ, ಹಣ್ಣುಗಳಿಗೆ ಏನೂ ಕೊರತೆ ಇರಲಿಲ್ಲ. ಇವನೇ ಬೇರೆಯವರಿಗೆ ನೀಡುವಷ್ಟು ಬರುತ್ತಿತ್ತು. ಹಾಗೆ ಭಕ್ತರಿಗೆ, ಬಡವರಿಗೆ ಆಹಾರ, ಹಣ್ಣು ನೀಡುವಾಗ ಮನ ತುಂಬಿ ಬರುತ್ತಿತ್ತು. ಹಸಿದವರಿಗೆ ಊಟ ನೀಡಿದಾಗ ಸಾರ್ಥಕತೆಯ ಭಾವ ತುಂಬಿ ಬರುತ್ತಿತ್ತು. ಈಗ ಅವನು ಪೂರ್ಣ ಬದಲಾಗಿದ್ದ. ಭಕ್ತಾದಿಗಳು ತಂದುಕೊಡುತ್ತಿದ್ದ ಕಾಣಿಕೆಗಳನ್ನು ಸೇರಿಸಿ ಆ ಗ್ರಾಮದ ಶಾಲೆ, ಆಸ್ಪತ್ರೆಗಳಿಗೆ ದಾನವಾಗಿ ಕೊಡುತ್ತಿದ್ದ. ಹೀಗೆ ಕೆಲವೇ ದಿನಗಳ ಸತ್ಸಂಗದಿಂದ ಓರ್ವ ಕಳ್ಳನ ಬದುಕೆ ಬದಲಾಗಿ ಹೋಗಿತ್ತು. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದ ಮಹಾಭಾರತದ ಒಂದು ಸೂಕ್ತಿ ಹೇಳಿ ಈ ಪದ್ಯವನ್ನು ಸಂಪನ್ನಗೊಳಿಸುತ್ತೇನೆ. ಶಾಸ್ತ್ರಜ್ಞಾನಂ ಬಹುಕ್ಲೇಶಂ ಬುದ್ಧೇಃ ಚಲನಕಾರಣಂ ಉಪದೇಶಾತ್ ಹರಿಹಿ ಬುದ್ಧ್ವಾ ವಿರಮೇತ್ ಸ್ವಕರ್ಮಸು. ಶಾಸ್ತ್ರಜ್ಞಾನವೆಂಬುದು ತುಂಬ ಕಷ್ಟದಿಂದ ಸಂಪಾದಿಸಬೇಕಾಗುತ್ತದೆ. ಹಾಗೆ ಸಂಪಾದಿಸಿದರೂ ಅದು ಸ್ಥಿರವಾಗಿ ಬುದ್ಧಿಯಲ್ಲಿ ಉಳಿಯುವುದಿಲ್ಲ. ಯಾವ ಮತ ಸರಿಯೆಂದು ತಿಳಿಯದೆ ಒದ್ದಾಡುತ್ತಾರೆ ಜನಗಳು. ಆದುದರಿಂದ ಅನುಷ್ಠಾನ ಪರರಾದ ಒಬ್ಬ ಯೋಗಿಯಿಂದ ಅರಿಯಲು ಮಿತವೂ ಸುಲಭವೂ ಆದ ಉಪದೇಶವನ್ನು ಪಡೆದು ಅದನ್ನೇ ಆಚರಿಸುತ್ತಾ ಕರ್ಮಕ್ಕೆ ಅಂಟಿಯೂ ಅಂಟದಂತೆ ಲೋಕವ್ಯಾಪಾರದಲ್ಲಿ ವಿಶ್ರಾಂತಿಯಲ್ಲಿರಬೇಕು. ಹೀಗೆಂದು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. ಭಾಗವತದಲ್ಲಿ ಕೃಷ್ಣ ಹೀಗೆ ಹೇಳುತ್ತಾನೆ. ಯಂನ ಯೋಗೇನ ಸಾಂಖ್ಯೇನ ದಾನವ್ರತ ತಪೋದ್ವರೈಃ ವ್ಯಾಖ್ಯಾ ಸ್ವಾಧ್ಯಾಯ ಸನ್ಯಾಸೈಃ ಪ್ರಾಪ್ನುಯಾತ್ ಯತ್ನವಾನಪಿ. ಎಷ್ಟೇ ಪ್ರಯತ್ನಶೀಲನೂ ಅಭ್ಯಾಸರತನೂ ಆಗಿದ್ದರೂ ಸಹ ಮುಮುಕ್ಷುವು ಸ್ವಪ್ರಯತ್ನದಿಂದ ಯೋಗ, ಸಾಂಖ್ಯ, ದಾನ, ವ್ರತ, ತಪಸ್ಸು, ಯಾಗ, ಪ್ರವಚನ, ಅಧ್ಯಯನ, ಸನ್ಯಾಸಾಶ್ರಮ ಸ್ವೀಕಾರಗಳಿಂದಲೂ ನನ್ನನ್ನು ಹೊಂದಲಾರನು. ನಾನು ಇವರಿಗೆಲ್ಲ ವಶನಾಗುವುದು ಸತ್ಸಂಗದಿಂದಲೇ. ಭಕ್ತಿರಹಿತವಾದದ್ದು ಜ್ಞಾನವೇ ಆಗಿರಲಿ, ಕರ್ಮವೇ ಆಗಿರಲಿ, ದಾನ ವ್ರತಾದಿಗಳೇ ಆಗಿರಲಿ ಭಗವಂತನನ್ನು ವಶೀಕರಿಸಲಾರವು ಎಂದಿದ್ದಾನೆ ಶ್ರೀಕೃಷ್ಣ. ಗೋಪಿಕಾ ಸ್ತ್ರೀಯರಿಗೆ ನನ್ನ ಮೇಲೆ ಎಂತಹ ಪ್ರೇಮ! ನನ್ನ ಪ್ರೇಮಾನುಭವದಲ್ಲಿ ತಮ್ಮನ್ನೇ ಮರೆತರು, ವ್ಯವಹಾರ ಸಂಬಂಧಗಳನ್ನೂ ಮರೆತರು. ಯೋಗಿಗಳಿಗೂ ಇದು ಕಷ್ಟ ಉದ್ದವ. ನಾನು ಅಕ್ರೂರನೊಡನೆ ಅವರನ್ನು ಅಗಲಿದಾಗ ಇನ್ನೆಂದೂ ಹೀಗೆ ನಮ್ಮದೇ ವಸ್ತುವಾಗಿ ಮತ್ತೆ ಹಿಂದಿರುಗಲಾರ ಕೃಷ್ಣ ಎಂಬ ಆಘಾತಕಾರಿ ಯಾತನೆಯನ್ನು ನನ್ನ ಸ್ಮರಣೆಯಲ್ಲೇ ಕಳೆದರೆ ವಿನಃ ನನ್ನನ್ನು ಮರೆಯಲಿಲ್ಲ ಗೋಪಿಕಾಸ್ತ್ರೀಯರು. ಕೃಷ್ಣ ಹತ್ತಿರವಿದ್ದಾಗ ಯುಗವೊಂದು ಕ್ಷಣವಾಗುತ್ತಿತ್ತು ಅವರಿಗೆ, ದೂರವಿದ್ದಾಗ ಕ್ಷಣವೊಂದು ಯುಗವಾಗುತ್ತಿತ್ತು. ಹೀಗೆ ಕಾಲವನ್ನು ಗೆದ್ದರು ಅವರು. ಕೃಷ್ಣನ ನೆನಪಿನಲ್ಲೇ ಸಂತೋಷದಿಂದ ಬದುಕಿ ಕ್ರೂರತೆಯನ್ನೂ ಗೆದ್ದರು. ನಶ್ವರವಾದ ಬದುಕಿಗೆ ಅಂಟಿಕೊಳ್ಳಲಿಲ್ಲ. ಯಾರೂ ಹೇಳಿಕೊಡದೆಯೇ, ಶಾಸ್ತ್ರಗಳನ್ನು, ಅರ್ಥಗಳನ್ನು ಅಭ್ಯಾಸ ಮಾಡದೆಯೇ ಯೋಗಿಗಳಿಗೆ ಸಿಗುವ ಅನುಭವ ಪಡೆದರು. ಇದೆಲ್ಲ ಆದದ್ದು ಭಗವತ್ ಪ್ರೇಮದ ಅಗಾಧತೆಯಿಂದ, ಸತ್ಸಂಗದಿಂದ. ಕೃಷ್ಣ ಹೇಳುತ್ತಾನೆ, ಉದ್ಧವ, ಇಂಥವರನ್ನು ಹೇಗೆ ಮರೆಯಲಿ ಎಂದು. ನಾವು ಮನದಲ್ಲಿ ಏಳುವ ಗೊಂದಲಗಳನ್ನೆಲ್ಲ ಪಕ್ಕಕ್ಕಿಟ್ಟು ಭಗವದ್ಭಕ್ತಿಯಲ್ಲಿ, ಭಕ್ತರ ಭಕ್ತಿಯಲ್ಲಿ ಮಿಂದು ಶುದ್ಧರಾಗಬೇಕು. ಮಾಡಿದ ಅನ್ನ ಪ್ರಸಾದವಾಗಬೇಕಾದರೆ ಭಗವತ್ ಸಮರ್ಪಣೆಯಾಗಬೇಕು. ಭಗವದ್ಭಕ್ತಿ ಫಲಿಸಬೇಕಾದರೆ ಭಾಗವತ ಭಕ್ತಿಗೆ ಸಮರ್ಪಣೆಯ ಆಗಬೇಕು. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ.